ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು ಜುಲೈ 9. ಮೈಸೂರಿನ ಕೆಆರ್ ಮೌಲಾದ ಬಿಬಿ ಲಾಯ ರಸ್ತೆ ಬಳಿ ಇರುವ ಶ್ರೀ ಜಯಲಕ್ಷ್ಮಿ ವಿಲಾಸ ಆರ್ಯ ಬಾಲಿಕಾ ಪಾಠಶಾಲೆಯ ಆವರಣದಲ್ಲಿ ರೋಟರಿ ಮೈಸೂರು ಬೃಂದಾವನ ಕ್ಲಬ್ ವತಿಯಿಂದ ಅಧ್ಯಕ್ಷರಾದ ರೋಟೇರಿಯನ್ ಎಸ್ ನಾಗೇಶ್ ಅವರ ನೇತೃತ್ವದಲ್ಲಿ ಶಾಲೆಯ ಮಕ್ಕಳಿಗೆ ಉಚಿತ ಬ್ಯಾಗ್, ನೋಟ್ಬುಕ್, ಪಠ್ಯ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಅಸಿಸ್ಟೆಂಟ್ ಗವರ್ನರ್ ಕೇಶವ್ ಪ್ರಕಾಶ್, ರೋಟರಿ ಮೈಸೂರು ಬೃಂದಾವನ್ ಕ್ಲಬ್ನ ಅಧ್ಯಕ್ಷರಾದ ರೋಟೇರಿಯನ್ ಎಸ್ ನಾಗೇಶ್, ಪಾಸ್ಟ್ ಪ್ರೆಸಿಡೆಂಟ್ ಎಲ್.ಸಿ. ಧರ್ಮನಂದನ್, ಖಜಾಂಚಿ ಜಯಶೆಟ್ಟಿ, ರೋಟೇರಿಯನ್ ರಾಕೇಶ್ ಜೈನ್, ರೋಟೇರಿಯನ್ ಪ್ರಕಾಶ್ ಹನಸೋಗೆ, ರೋಟೇರಿಯನ್ ಶ್ರೀಮತಿ ಶ್ರೀನಿಧಿ, ಶಾಲೆಯ ಮುಖ್ಯ ಶಿಕ್ಷಕರಾದ ಧನರಾಜ್, ರೋಟೇರಿಯನ್ ಲೋಕೇಶ್, ರೋಟೇರಿಯನ್ ಹರೀಶ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಶಾಲೆಗೆ ನಮ್ಮ ಬೃಂದಾವನದ ಕಡೆಯಿಂದ ಏನು ಅತ್ಯಲ್ಪವಾದ ಒಂದು ಸೇವೆ ಮಾಡಲಿಕ್ಕಾಗತ್ತೋ ಅದನ್ನು ನಮ್ಮ ಈಗಿನ ಅಧ್ಯಕ್ಷರಾದ ನಾಗೇಶ್ ಅವರು ಮತ್ತು ನಮ್ಮ ಇಮ್ಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಆದಂಥ ಧರ್ಮಾನಂದ್ ಅವರು ಈ ಶಾಲೆಗೆ ಅವರ ಪೂರ್ಣ ಗಮನ ಹರಿಸಿಬಿಟ್ಟು ಈ ಶಾಲೆಗೆ ಅಭಿವೃದ್ಧಿಗೆ ಏನು ಮಾಡಬಹುದು ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಹಕರಿಸಿದ ನಮ್ಮ ಎಲ್ಲ ರೋಟರಿ ಮಿತ್ರರಿಗೂ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ನಮ್ಮ ರೋಟರಿ ಸಂಸ್ಥೆಯಿಂದ ಮಾಡ್ತಾ ಇರುವಂಥ ಒಂದು ಸಾಮಾನ್ಯವಾದ ಅಲ್ಪ ಮೊತ್ತದ ಒಂದು ಸಹಾಯವನ್ನು ಪಡ್ಕೊಂಡು ಈ ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಎಲ್ಲರೂ ಸೇರಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕಲಿಸ್ಕೊಟ್ಟು ಒಳ್ಳೆಯ ಸತ್ಪ್ರಜೆಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಭಗವಂತನಲ್ಲಿ ಕೇಳ್ಕೊಳ್ತೀನಿ. ನೀವುಗಳು ಈ ಮಕ್ಕಳ ಏಳಿಗೆಗೆ ಶ್ರಮಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಲಾಸ್ಟ್ ಟೈಮೇ ಪುಸ್ತಕ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆವಾಗ ಈ ಡೋನರ್ಸ್ ಸಿಕ್ಕಿರಲಿಲ್ಲ. ಆಗ ನಾವು ಡಿಸ್ಕಸ್ ಮಾಡಿದಾಗ ನಮ್ಮ ಸುಮತಿ ಮೇಡಮ್ ಮತ್ತು ನಮ್ಮ ಧರ್ಮಣ್ಣವರ ಧರ್ಮಪತ್ನಿಯಾದ ಹೇಮಲತಾ ಮೇಡಮ್ ಅವರು ಒಪ್ಕೊಂಡು ನಾವು ಕೊಡಿಸ್ತೀವಿ, ನೀವು ಮಕ್ಕಳಿಗೆ ಕೊಡಿ ಅಂತ ಹೇಳಿದ್ರು. ಹಾಗಾಗಿ ಇದೊಂದು ಅವಕಾಶ ಬಂತು ನಮಗೆ. ಸೊ ಇವತ್ತಿನ ದಿವಸ ಈ ಪುಸ್ತಕ ಕೊಟ್ಟಂಥ ನಮ್ಮ ಸುಮತಿ ಮೇಡಮ್ ಮತ್ತು ಹೇಮಂತ ಮೇಡಮ್ಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಮ್ಮ ಶಾಲೆಯಲ್ಲಿ ಮೈಸೂರು ರೋಟರಿ ಬೃಂದಾವನ ಇವರು ನಮ್ಮ ಶಾಲೆಯ ಮಕ್ಕಳಿಗೆ ಬರೆಯುವ ಪುಸ್ತಕ ಮತ್ತು ಬ್ಯಾಗ್ಗಳನ್ನು ನೀಡಿ ಅವರ ಶ್ರೇಯಾಭಿವೃದ್ಧಿಗಾಗಿ ಶ್ರಮಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ, ಶಿಕ್ಷಕರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ರೋಟರಿ ಸಂಸ್ಥೆಯವರು ನಮ್ಮ ಶಾಲೆಗೆ ಸುಮಾರು ಒಂದು 8 ಲಕ್ಷ ರೂಪಾಯಿ ತನಕ ಖರ್ಚು ಮಾಡಿ ಹಳೆಯ ಕಟ್ಟಡವನ್ನು ರಿಪೇರಿ ಮಾಡಿಸ್ಕೊಟ್ಟಿರ್ತಾರೆ. ಅದೇ ರೀತಿ ಮುಂದೆನೂ ಹೆಚ್ಚಿನ ರೀತಿಯಲ್ಲಿ ಶಾಲೆಗೆ ಸಹಾಯ ಮಾಡಲಿ ಅಂತ ಅವ್ರನ್ನ ಶಾಲೆಯ ಪರವಾಗಿ ಕೇಳ್ಕೊಳ್ತೇನೆ. ನಾನು ಶಾಲೆಯ ಮುಖ್ಯೋಪಾಧ್ಯಾಯ ಧನರಾಜ್ ಮಾತಾಡ್ತಾ ಇರೋದು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.